ಬಜೆಟ್ ಮಂಡನೆ ಒಂದು ಪ್ರಿಪರೇಷನ್ ಅದ. ನನಗೆ ಈ ಬಿಜಾಪುರದಲ್ಲಿ ಭಾಳಷ್ಟು ಸಮಸ್ಯೆಗಳದ. ಈಗಿನ ರಾಜ್ಯ ಸರ್ಕಾರ 1000 ದಿನಗಳ ಸಮಾವೇಶನ ಮಾಡಿದರು. ಆದರೆ ನನ್ನ ತಿಳಿದ ಹಾಗೆ ಇಲ್ಲಿ 1000 ಸಮಸ್ಯೆಗಳನ್ನು ಹುಟ್ಟಾಕಿದ್ದಾರೆ ಅವರು ಎರಡು ವರ್ಷದಲ್ಲಿ. ಅದಕ್ಕೆ ಅವ್ರಿಗೆ ನಾನು ಈ ನಮ್ಮ ಬಿಜಾಪುರ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಂಥ MB ಪಾಟೀಲ್ ಸಾಹೇಬರಿಗೆ, ಅವು ಇನ್ನೋರ ಮಂತ್ರಿಗಳಾದಂಥ ಶಿವಾನಂದ ಪಾಟೀಲ್ ಸಾಹೇಬರಿಗೆ, ಅದೇ ರೀತಿ ಕಾಂಗ್ರೆಸ್ ಶಾಸಕರಿಗೆ ಕೂಡ ನಾನು ಮನವಿ ಮಾಡೋದ, ನೀವು ಬಿಜಾಪುರ ಜಿಲ್ಲೆಯಲ್ಲಿ ಕೂಡಲೇ ಪಕ್ಷಾತೀತವಾಗಿ ಸರ್ವ ಪಕ್ಷಗಳ ಪ್ರಮುಖರನ್ನು ಕರೆದು ಸಾಕಷ್ಟು ಅನುಭವಿ ಮಾಧ್ಯಮರು ನಮ್ಮ ಬಿಜಾಪುರ ಇರೋದ್ರಿಂದ ಮಾಧ್ಯಮ ಮಿತ್ರರನ್ನು ಕರೆದು ಬಿಜಾಪುರ ಜಿಲ್ಲೆಗೆ ಏನು ಅವಶ್ಯಕತೆ ಅಂತಕ್ಕಂಥ ವಿಚಾರಗಳನ್ನು ಚರ್ಚೆ ಮಾಡಿ ಕೂಡಲೇ ಬಜೆಟ್ನಲ್ಲಿ ಅದನ್ನು ಇಡಿಸ್ತಕ್ಕ ಕೆಲಸ ನೀವು ಮಾಡಬೇಕು. ಯಾಕಂದ್ರೆ ಈಗ ಆಲ್ರೆಡಿ ಬಿಜಾಪುರದಲ್ಲಿ KCB ಮೆಡಿಕಲ್ ಕಾಲೇಜ್ ಬಗ್ಗೆ ಹೋರಾಟ ಆಯಿತು. ಮುಖ್ಯಮಂತ್ರಿಗಳು ಅಡ್ಡಗೋಡಿ ಮೇಲೆ ದೀಪಿಟ್ಟಾಗಿ ಹೇಳಿ ಹೋಗಿದ್ದಾರೆ ಮಾಡೋಣ ಅಂತಕ್ಕಂಥದ್ದು. ಅದು ಬಜೆಟ್ನಲ್ಲಿ ಬರಬೇಕಲ್ಲ. ಅದೇ ರೀತಿ ನಮ್ಮ ಬಸವನಗೌಡ ಪಾಟೀಲ್ ಯತ್ನಾಳ್ ಕೂಡ ಒಂದು ಓವರ್ ಬ್ರಿಡ್ಜ್ ಕೇಳಿದ್ದಾರೆ, ಅದು ಕೂಡ ಬಜೆಟ್ನಲ್ಲಿ ಬರಬೇಕು. ಅಂದರೆ ಬರೇ ಅವು ಆಶ್ವಾಸನೆಗಳು ಉಳಿಬಾರ್ದು. 2.5 ವರ್ಷದಲ್ಲಿ ಅನುಭವಿಸಿದಂಥ ಬಿಜಾಪುರ ಜಿಲ್ಲೆಯ ಕಷ್ಟಗಳು ಕಷ್ಟಗಳು ಕಂಟಿನ್ಯೂ ಆಗಬಾರ್ದು. ಯಾಕಂದ್ರೆ ಜನ 2.5 ವರ್ಷದಿಂದ ಪ್ರತಿಯೊಂದು ರಂಗದಲ್ಲಿ ನೀವು ಯಾರನ್ನು ಕೇಳಿದ್ರು ಕೂಡ ಅವರು ಬದುಕು ಬಹಳಷ್ಟು ಕಷ್ಟದಿಂದ ಬದುಕಾಕೈತಾರೆ. ಇನ್ನರೇ ಮುಂದಿನ ಬಜೆಟ್ನಲ್ಲಿ ಬಿಜಾಪುರ ಜಿಲ್ಲೆಯ ಜನಸಾಮಾನ್ಯರ ಕಷ್ಟಗಳು ಹೋಗ್ಬೇಕಂದ್ರೆ ನೀವು ಮೊದಲೊಂದು ಇಲ್ಲಿ ಸಭೆಯನ್ನು ಮಾಡಿ ಬೇಗನೆ ಏನು ಸಮಸ್ಯೆಗಳದಾವನ್ನು ಚರ್ಚೆ ಮಾಡಿ ಉಸ್ತುವಾರಿ ಮಂತ್ರಿಗಳು ಇದನ್ನು ಬೇಗನೆ ಇದ್ರ ಬಗ್ಗೆ ನೀವು ಚರ್ಚೆ ಮಾಡಬೇಕು. ಯಾಕಂದ್ರೆ ಈಗ ನಾನು ನೋಡ್ತಾ ಇದ್ದೀವಿ, ಪತ್ರಿಕೆ ಮೂಲಕ ಕೂಡ ಓದಿದ್ದೀನಿ, ನಾನು ಕೂಡ ಸಾಕಷ್ಟು ಪತ್ರಿಕಾಗೋಷ್ಠಿಗಳನ್ನ ಮಾಡಿದ್ದೀನಿ ಬಿಜಾಪುರ ಜಿಲ್ಲೆಯ ಕುಡಿ ನೀರಿನ ಸಲುವಾಗಿ. ನಮ್ಮ ಈ ಸಂಬಂಧಪಟ್ಟಂತ ಪ್ರಿಯಾಂಕ್ ಖರ್ಗೆ ಅವರಿಗೂ ಕೂಡ ಸಾಕಷ್ಟು ಫೋನ್ ಮೂಲಕ ನಾನು ಮಾತಾಡ್ತಿರ್ತೀನಿ, ಇಲ್ಲ ಈ ರೀತಿ ನೀರಿನ ಸಮಸ್ಯೆ ಇದೆಯಲ್ಲಿ ಅಂತಕ್ಕಂಥ ಚರ್ಚೆಗಳು ಮಾಡ್ತಿರ್ತೀನಿ. ಆದ್ರೆ ಅವ್ರು ಹೇಳೋದೇನಂದ್ರೆ ಬರೀ ನಾನು ಏನಾದರೂ ಪ್ರಶ್ನೆ ಕೇಳಿದ್ರೆ ಕೇಂದ್ರ ಸರ್ಕಾರ ಅಂತ ಹೇಳುವಂಥ ಮಾತನ್ನು ನನಗೆ ಫೋನ್ಯಾಗ ಹೇಳಿದಾರೆ ಅವರು. ಅಂದರೆ ಬರೀ ಎಲ್ಲರೂ ಕೇಂದ್ರ ಸರ್ಕಾರ ತಿಳ್ಕೊತಾರೆ, ರಾಜ್ಯ ಸರ್ಕಾರದ ಕೆಲಸ ಏನಂಗಾರ. ಈಗ ಬಿಜಾಪುರ ಜಿಲ್ಲೆಯಲ್ಲಿ ಸುಮಾರು ದಿನಗಳಿಂದ ಈ ಗುತ್ತಿಗೆದಾರರು ಆ ಪಂಪ್ಸೆಟ್ಗಳನ್ನು ಬಂದ್ ಮಾಡಿ ಆ ಜಿಲ್ಲೆಯ ನೀರಿನ ಆಕಾರ ಆಗುತ್ತೆ. ಯಾಕಂದ್ರೆ ಇಲ್ಲಿವರೆಗೆ ಹೇಗೂ ಆಯಿತು, ಇನ್ನು ಬರ್ತಕ್ಕಂಥ ಬೇಸಿಗೆ ದಿನ ಅದು ಎಲ್ಲ ಸ್ಕೀಮ್ಗಳನ್ನು ಬಂದ್ ಮಾಡಿದ್ರು. ಕಳೆದ ಒಂದು ವಾರ ಜನ ದನ ಕರಗಳಿಗೆ ಕುಡಿಯಕ್ಕೆ ನೀರಿನಂಥ ಪರಿಸ್ಥಿತಿ ಕ್ರಿಯೇಟ್ ಆಗಿತ್ತು. ಆದರೆ ಅದ್ರ ಬಗ್ಗೆನೂ ಮುಖ್ಯಮಂತ್ರಿ ನಮ್ಮ ಉಸ್ತುವಾರಿ ಮಂತ್ರಿಗಳಿಗೆ ಹೋಗಿ ಭೇಟಿಯಾಗಿ ಬಂದಿದ್ರು. ಭಾಳಷ್ಟು ಗೊತ್ತಿದ್ದಾರೆ, ಭೇಟಿ ಆದರೂ ಕೂಡ ಅದಕ್ಕೆ ಉತ್ತರ ಸಿಗ್ತಾ ಇಲ್ಲ. ಅಂದರೆ ಅವ್ರು ಏನು ಸಮಸ್ಯೆ ಅದನ್ನು ಪರಿಹರಿಸಿ ಈಗ ಬರ್ತಕ್ಕಂಥ ಬೇಸಿಗೆಯಲ್ಲಿ ಬಿಜಾಪುರ ನೀರಿನ ತೊಂದರೆ ಆಗಬಾರ್ದು ಅಂತಕ್ಕಂಥ ವಿಚಾರವನ್ನು ಅವ್ರಿಗೆ ಮನನೆಗೆ ತಂದು ಬೇಗನೆ ಇದ್ರ ಬಗ್ಗೆ ನೀವು ಸೀರಿಯಸ್ ಆಗಿ ತಗೊಂಡು ಚರ್ಚೆ ಮಾಡಿ, ಬಿಜಾಪುರ ಜಿಲ್ಲೆಯ ಸಮಸ್ಯೆಗಳು ಭಾಳ ಅದಾವ, ಇದನ್ನು ಚರ್ಚೆ ಮಾಡಬೇಕು. ಬೇಗನೆ ಚರ್ಚೆ ಮಾಡಿ ನೀವು ಅದನ್ನ ಬಜೆಟ್ನಲ್ಲಿ ಇಡ್ತಕ್ಕಂಥ ಕೆಲಸ ಮಾಡಬೇಕಂತಕ್ಕಂಥ ಮನವಿಯನ್ನು ಮಾಡೋ ಜೊತೆಗೆ ಇನ್ನೊಂದು ವಿಷಯ, ಬಿಜಾಪುರದ ನಗರ ಶಾಸಕರಾದಂಥ ಬಸನಗೌಡ ಪಾಟೀಲ್ ಯತ್ನಾಳ್ರು, ಪಕ್ಷೇತರ ಶಾಸಕರಾದಂಥ ಬಸನಗೌಡ ಪಾಟೀಲ್ ಯತ್ನಾಳ್ರು ಮೇಲಿನ ಮೇಲೆ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ BY ವಿಜಯೇಂದ್ರ ಅವರಿಗೂ ಮತ್ತು ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಂತ BS ಯಡಿಯೂರಪ್ಪನವರಿಗೆ ಬಹಳ ಹಗುರವಾಗಿ ಮಾತನಾಡ್ತಾರೆ. ಈ ರೀತಿ ಬಸನಗೌಡರ ವರ್ತನೆ ನಾನು ಖಂಡಿಸ್ತಾ ಇದ್ದೀನಿ. ಯಾಕಂದ್ರೆ BY ವಿಜಯೇಂದ್ರ ಅವರ ಬೆಳವಣಿಗೆ ಮತ್ತು ಜನಪ್ರಿಯತೆಯನ್ನು ಸಹಿಸಲಾಗದೆ ಇವತ್ತು ವಿನಾಕಾರಣ ಟೀಕೆ ಮಾಡ್ತಕ್ಕಂಥದ್ದು. ಈ ರೀತಿ ಟೀಕೆ ಮಾಡಿ BSY ಮತ್ತು BY ವಿಜಯೇಂದ್ರ ಅವರ ಏನು ವರ್ಚಸ್ ಕಮ್ಮಿ ಮಾಡ್ಬೇಕಂತ ಏನು ತಿಳಿಯಾಗದ, ಅದರಿಂದ ಹೊರಗೆ ಬರೀ ನೀವು, ಅದು ಸಾಧ್ಯ ಆಗೋದಿಲ್ಲ. ಈಗ ಅವ್ರು ರಾಜ್ಯಾಧ್ಯಕ್ಷರಾಗಿಬಿಟ್ಟ, ನೀವು ಮೇಲಿನ ಮೇಲೆ ನಾನು ಮುಖ್ಯಮಂತ್ರಿ ಅಂತ ಹೇಳ್ತೀರಿ. ಮುಖ್ಯಮಂತ್ರಿ ಆಗ್ಬೇಕಂದ್ರೆ ಮಾರ್ಗಗಳಿರ್ತಾವ, ಆ ಮಾರ್ಗದಿಂದ ಹೋದ್ರೆ ಮುಖ್ಯಮಂತ್ರಿ ಆಗ್ತೀರಿ. ನೀವು ಈ ರೀತಿ ನಿಮ್ಮ ವರ್ತನೆಯಿಂದ ನೀವು ಮುಖ್ಯಮಂತ್ರಿ ಆಗಕ್ಕೆ ಸಾಧ್ಯ ಅದಾನು? ಇದು ಹಾಸ್ಯಾಸ್ಪದ ಆಗಕತ್ತೈತಿ ನೀವು ಮಾತನಾಡ್ತಕ್ಕಂಥ ಮಾತು. ಇವತ್ತು BY ವಿಜಯೇಂದ್ರ ಅದು ಸಮೀಪ ಬಂದ್ಬಿಟ್ಟಾರೆ ಈಗ ಮುಖ್ಯಮಂತ್ರಿ ಸ್ಥಾನಕ್ಕೆ, ರಾಜ್ಯದ ಅಧ್ಯಕ್ಷರಾಗ್ಯಾರ. ನೀವು ಸಾಕಷ್ಟು ಇಬ್ಬರು ನಾಯಕರಿಗೆ ಮಾತನಾಡಿದ್ರು ಕೂಡ ಅವ್ರು ತಮಗೆ ಒಳ್ಳೇದಾಗಲಿ ಅಂತಕ್ಕಂಥ ಮಾತನ್ನು ಹೇಳಿದಾಗಲೇ ನಿಮ್ಮ ಮನಸ್ಸು ಕರಗಬೇಕಲ್ರಿ. ಅದೆಲ್ಲ ಇದನ್ನು ನೋಡಿದಾಗ ಈಗ ನೀವು ಒಂದು 10 ಸಲ ಸುಳ್ಳನ್ನು ಹೇಳಿ ಅದೇನಾದ್ರೆ ಕರೆ ಮಾಡ್ಬೇಕಂತ ಹೊಂಟಿಲ್ಲ, ಸಾಧ್ಯ ಇಲ್ಲ. ಇವತ್ತು ನಮ್ಮ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಾಗ ಭಾಳಷ್ಟು ಜನಸ್ನೇಹಿ ಕಾರ್ಯಕ್ರಮ ಕೊಟ್ಟಾರ. ಅವರು ಜನರ ಹೃದಯದಲ್ಲದ BS ಯಡಿಯೂರಪ್ಪನವ್ರು. ಅವ್ರ ಬಗ್ಗೆ ನೀವು ಅವರ ನೆರಳಲ್ಲೇ ಬೆಳೆದವರದಿರಿ. ಈ ಮಟ್ಟಕ್ಕೆ ಬರಬೇಕು ನೀವೇ ಸಾಕಷ್ಟು ಹೇಳ್ಕೊಂಡಿರಿ.
ಆ ವಿಡಿಯೋಗಳು ಸಾಕಷ್ಟು ತಮ್ಮ ವಿರುದ್ಧ ವೈರಲ್ ಆಗ್ತಿರ್ತಾವೆ. ನಾವು ಉಚ್ಚಾಟನೆಯಾದಾಗ ನಮ್ಗೆ ಬಿ ಎಸ್ ಯಡಿಯೂರಪ್ಪನವ್ರನ್ನ ಒಳ್ಳೆ ಮಾತು ನನ್ನ ಬಳಿ ಪಕ್ಷ ಕರ್ಕೊಂಡು ಬಂದ್ರು ಅಂತ ಹೇಳೋರು ನೀವೇ. ಈಗ ಸಂದರ್ಭಾನುಸಾರವಾಗಿ ಮಾತಿನ ಬದಲಾವಣೆ ಮಾಡ್ತಿಲ್ಲ. ಇದು ನಿಮ್ಮ ವ್ಯಕ್ತಿತ್ವಕ್ಕೆ ಅದು ಸರಿ ಅಲ್ಲ ಅಂತಕ್ಕಂಥ ವಿಚಾರವನ್ನು ಹೇಳುವ ಮೂಲಕ ಇವತ್ತು ನಮ್ಮ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಎಂಥ ಯೋಜನೆ ಕೊಟ್ಟರು. ಹೆಣ್ಣು ಮಕ್ಕಳ ಭ್ರೂಣ ಹತ್ಯೆ ತಡೀಲಿಕ್ಕೆ, ಬಡ ಹೆಣ್ಣು ಮಕ್ಕಳ ಭವಿಷ್ಯವನ್ನು ಭದ್ರ ಮಾಡಲಿಕ್ಕೆ ಭಾಗ್ಯಲಕ್ಷ್ಮಿ ಯೋಜನೆ ಕೊಟ್ಟಾರ. ಆ ಜನ ಅದನ್ನು ಜನಸಾಮಾನ್ಯದ ಬಳಕೆ ಮಾಡ್ಕೊಂಡಾರ. ಇವತ್ತು ಭಾರತ ದೇಶದಲ್ಲಿನ ರೈತರಿಗಾಗಿ ಕೃಷಿ ಬಜೆಟ್ ಅನ್ನು ಮಂಡಿಸಿದವರು ಕೀರ್ತಿ ಕೂಡ ಅವರಿಗೆ ಅದು. ಅದೇ ರೀತಿ ಈ ಬಡ ಮಕ್ಕಳು ಶಾಲೆಯಿಂದ ಉಳಿಯಬಾರದ ತಿರುಗಿಸಿಂದ ಸೈಕಲ್ ವಿತರಣೆ ಮಾಡುವ ಮೂಲಕ ಬಹಳಷ್ಟು ಮಕ್ಕಳನ್ನ ಶಾಲೆಗೆ ಬರುವ ಹಾಗೆ ಮಾಡಿದ್ದಾರೆ. ವಯೋವೃದ್ಧರಿಗೆ ಸಂಧ್ಯಾ ಸುರಕ್ಷೆ ಯೋಜನೆ ಕೊಟ್ಟಿದ್ದಾರೆ. ಹೈನುಗಾರಿಕೆ ಉತ್ತೇಜನ ಮಾಡಲಿಕ್ಕೆ ಪ್ರತಿ ಲೀಟರ್ ಹಾಲಿಗೆ ಹೆಚ್ಚುವರಿ ಸರ್ಕಾರದ ಪ್ರೋತ್ಸಾಹನ ಕೊಡುವ ಮೂಲಕ ಆ ಕೆಲಸನೂ ಕೂಡ ಮಾಡಿದ್ದಾರೆ. ತಾಯಂದಿರ ನವಜಾತ ಶಿಶುಗಳ ಆರೋಗ್ಯ ರಕ್ಷಣೆ ಕೂಡ ಮಾಡಲಿಕ್ಕೆ ಮಳ್ಳಿ ಕಿಟ್ಟನ್ನು ಕೊಟ್ಟರು. ಸಮಾಜದ ಅಂಚಿನಲ್ಲಿರ್ತಕ್ಕಂಥ ಆರ್ಥಿಕವಾಗಿ ಹಿಂದುಳಿದ ಸಮುದಾಯಗಳ ಅಭಿವೃದ್ಧಿಗಾಗಿ BSF ಹಲವು ನಿಗಮಗಳನ್ನು ಸ್ಥಾಪಿಸಿದ. ಇವತ್ತು ಮರಾಠ ಅಭಿವೃದ್ಧಿ ಪ್ರಾಧಿಕಾರ ಇರ್ಬೋದು, ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಇರ್ಬೋದು, ಕಾಡುಗೊಲ್ಲ ಅಭಿವೃದ್ಧಿ ನಿಗಮ ಇರ್ಬೋದು, ಅದೇ ರೀತಿ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಇರ್ಬೋದು. ಇದರ ಜೊತೆಗೆ ಆರ್ಯ, ಈಡಿಗ, ವಿಶ್ವಕರ್ಮ, ಸವಿತಾ ಸಮಾಜ, ಮಡಿವಾಳ ಸಮಾಜ ಸೇರಿದ ಹಲವಾರು ಸಮುದಾಯಗಳಿಗೆ ವಿಶೇಷ ಅನುದಾನವನ್ನು ಕೂಡ ಅವರು ಕೊಟ್ಟಿದ್ದಾರೆ. ಇವತ್ತು ಬಿ ಎಸ್ ಯಡಿಯೂರಪ್ಪನವರು ರಾಜ್ಯದಲ್ಲಿ ಪ್ರಬಲ ಲಿಂಗಾಯತ ನಾಯಕರಾಗಿ ಗುರುತಿಸಿಕೊಂಡಿದ್ದರೂ ಕೂಡ ಅವರ ಆಡಳಿತಾತ್ಮಕ ನಿರ್ಧಾರಗಳು ಹೆಂಗಿರ್ತಿದ್ವು ಅಂದರೆ ಜಾತ್ಯತೀತವಾಗಿರ್ತಿದ್ವು. ಕೇವಲ ಲಿಂಗಾಯತ ಮಠಗಳಿಗೆ ಅನುದಾನ ಕೊಡಲಿಲ್ಲ, ಮಾತ್ರ ಅನುದಾನ ಕೊಡಲಿಲ್ಲ. ದಲಿತ ಸಮುದಾಯದ ಮಾದರ ಚೆನ್ನಯ್ಯ ಸ್ವಾಮೀಜಿಯ ಮಠ ಕೂಡ ಅನುದಾನ ಕೊಟ್ಟರು. ವಾಲ್ಮೀಕಿ ಮಠಕ್ಕೆ ಕೂಡ ಅನುದಾನ ಕೊಟ್ಟರು. ಕುರುಬ ಸಮಾಜದ ಕನಕ ಗುರುಪೀಠ ಕೂಡ ಸಾಕಷ್ಟು ಅನುದಾನ ಕೊಟ್ಟರು. ಒಕ್ಕಲಿಗರ ಆದಿಚುಂಚನಗಿರಿ ಮಠಕ್ಕೆ ಕೂಡ ಅನುದಾನವನ್ನು ಕೊಡುವ ಮೂಲಕ ಹೀಗೆ ಹಲವಾರು ಸಮುದಾಯಗಳ ಮಠಗಳಿಗೆ ಶೈಕ್ಷಣಿಕವಾಗಿ ದಾಸೋಹ ಕಾರ್ಯಗಳಿಗೆ ಕೋಟ್ಯಾಂತರ ರೂಪಾಯಿನ ಅನುದಾನ ಕೊಟ್ಟರು. ಇವತ್ತು ಭಾಗ್ಯಲಕ್ಷ್ಮಿ ಇರ್ಬೋದು, ಸೈಕಲ್ ವಿತರಣೆ ಇರ್ಬೋದು, ಅಲ್ಲಿ ಜಾತ್ಯತೀತವಾಗಿನ ಕೆಲಸ ಮಾಡಿದ್ದಾರೆ. ಎಲ್ಲ ಜಾತಿಯ ಬಡವರಿಗೆ ಆ ಕೆಲಸವನ್ನು ಮಾಡಿದ್ದಾರೆ. ಇವತ್ತು CM ಇದ್ದಾಗ, ವಿರೋಧ ಪಕ್ಷ ನಾಯಕ ಇದ್ದಾಗ ದಲಿತ ಕೇರಿಗಳಿಗೆ ಪ್ರವಾಸ ಮಾಡುವ ಮೂಲಕ, ದಲಿತ ಮನೆಯಲ್ಲಿ ಊಟ ಮಾಡುವ ಮೂಲಕ ಈ ದಲಿತರ ವಿರೋಧಿ ಒಂದು ಸಂದೇಶವನ್ನು ಕೂಡ ಅದರ ರಾಜ್ಯಕ್ಕೆ ಅವರು ಕೊಟ್ಟಿದ್ದಾರೆ. ಈ ರೀತಿ ಬಿ ಎಸ್ ಯಡಿಯೂರಪ್ಪನವರು ಮಾಡಿದಂಥ ಸಾಧನೆಗಳು ಸಾಕಷ್ಟು ಇದಾವೆ. ಆದರೆ ಇನ್ನು ರಾಜ್ಯದ ಅಧ್ಯಕ್ಷರಂತ BY ವಿಜಯೇಂದ್ರ ಬಗ್ಗೆನೂ ಕೂಡ ಭಾಳ ಸರಳವಾಗಿ ಮಾತನಾಡ್ತೀರಿ. BY ವಿಜಯೇಂದ್ರ ಅವರು ರಾಜ್ಯದ ಅಧ್ಯಕ್ಷರಾಗಬೇಕಾದ್ರೆ ಅವ್ರು ಯಡಿಯೂರಪ್ಪನ ಮಗ ಅಂತ ಗುರುತಿಸಿಲ್ಲ. ಅವರಲ್ಲಿ ಸಾಕಷ್ಟು ಟಾಸ್ಕ್ಗಳನ್ನು ಸ್ವೀಕರಿಸಿ ಅದರ ಗೆಲುವು ಕಂಡಿದ್ದಾರೆ. ಇವತ್ತು ಮಂಡ್ಯದ KR ಪೇಟೆ ಇರ್ಬೋದು, ಇವತ್ತು ತುಮಕೂರಿನ ಸಿರಾ ಇರ್ಬೋದು, ಆ ಚುನಾವಣೆಯನ್ನು ಎಂದೂ ಅಲ್ಲಿ ಯಾವ ಭಾರತೀಯ ಜನತಾ ಪಕ್ಷ ಅಲ್ಲಿ ಒಮ್ಮೆ ಗೆಲುವಾಗಿದ್ದಿಲ್ಲ. ಅಂಥ ಕ್ಷೇತ್ರಗಳಲ್ಲಿ ಗೆಲುವು ಮಾಡುವ ಮೂಲಕ ಈ ಸಾಕಷ್ಟು ಅವರು ಒಮ್ಮೆಲೆ ಬಂದು ರಾಜ್ಯಾಧ್ಯಕ್ಷ ಆಗಿಲ್ಲ. ಯುವ ಮೋರ್ಚಾದಲ್ಲಿ ಕೆಲಸ ಮಾಡಿದ್ದಾರೆ, ರಾಜ್ಯದ ಉಪಾಧ್ಯಕ್ಷರ ಕೆಲಸ ಮಾಡಿದ್ದಾರೆ. ಈ ರೀತಿ ಅವರ ಹೋರಾಟದ ಒಂದು ಗುರುತಿಸಿ ನಾವು ಭಾರತೀಯ ಜನತಾ ಪಕ್ಷ ಹೈಕಮಾಂಡ್ ಅವರಿಗೆ ರಾಜ್ಯದ ಅಧ್ಯಕ್ಷ ಮಾಡಿದ್ದಾರೆ. ಅವರು ಅಧ್ಯಕ್ಷ ವಹಿಸ್ತಕ್ಕಂಥ 2024ರಲ್ಲಿ ನಮ್ಮ ಲೋಕಸಭಾ ಚುನಾವಣೆಯಲ್ಲಿ NDA ಮೈತ್ರಿಕೂಟದೊಂದಿಗೆ 19 ಸೀಟ್ ಗೆಲ್ಲಬೇಕಾದ್ರೆ ಅವರ ಹೋರಾಟಗಳು ಕೂಡ ಭಾಳ ಅದ, ಅವ್ರ ಪ್ರಯತ್ನ ಕೂಡ ಪಾತ್ರನೂ ಕೂಡ ಭಾಳ ಅದ. ಅದ್ರ ಜೊತೆಗೆ ಮಹರ್ಷಿ ವಾಲ್ಮೀಕಿ ಪಂಗಡಗಳ ಕೋಟ್ಯಾಂತರ ರೂಪಾಯಿಗಳ ಭ್ರಷ್ಟಾಚಾರವನ್ನು ತಾವು ತೆಗೆದಿರ್ಬೋದು. ಮೂಢ ಹಗರಣದಲ್ಲಿ ಎಂಥ ಹೋರಾಟ ಮಾಡಿದ್ರಿ ಸರ್, ಮೈಸೂರು ಚಲೋ, ಅದು ಹಿಸ್ಟ್ರಿ ಆಗಿದೆ ಹೋರಾಟ. ಅದು ಆ ಹೋರಾಟದ ಪ್ರತಿಫಲನ ರಾಜ್ಯದ ಮುಖ್ಯಮಂತ್ರಿಗಳು ಸೈಡ್ ಹೊರಗೆ ವಾಪಸ್ ಕೊಡಬೇಕಾಯಿತು. ಇನ್ನೊಂದು ಅತಿವೃಷ್ಟಿ ಆದಾಗ ಎಲ್ಲ ರಾಜ್ಯ ಎಲ್ಲೆಲ್ಲಿ ಅತಿವೃಷ್ಟಿ ಆಗಿದೆ ಅಲ್ಲಿ ತಂಡಗಳನ್ನು ರಚಿಸಿ ಅಲ್ಲೆಲ್ಲ ಮಠಮಾನ್ಯಗಳೆಲ್ಲ ಎಲ್ಲರಿಗೂ ರೈತರಿಗೆ ಹೆಲ್ಪ್ ಮಾಡ್ತಕ್ಕಂಥ ಕೆಲಸ ಮಾಡಿದರು. ಅದೇ ವಿಶೇಷವಾಗಿ ಬಿಜಾಪುರದಲ್ಲಿ ದ್ರಾಕ್ಷಿ ಬೆಳೆಗಾರರು ಇನ್ಶೂರೆನ್ಸ್ ಪ್ರೀಮಿಯಂ ಕಟ್ಟಿದ್ರು ಕೂಡ 4 ತಿಂಗಳ ಲೇಟ್ ಆದರೂ ಕೂಡ ಅವ್ರಿಗೆ ಬರ್ತಕ್ಕಂಥ ಬರ್ತಾ ಇರಲಿಲ್ಲ. ಅದು ವಿಶೇಷವಾಗಿ ನಮ್ಮ ಬಬಲೇಶ್ವರ ಮತಕ್ಷೇತ್ರದಲ್ಲಿ ಬಬಲೇಶ್ವರ ಮತ್ತು ಕೂಡ ತಾಲೂಕಲ್ಲಿ ಮ್ಯಾಕ್ಸಿಮಮ್ ರೈತರಲ್ಲಿ ಅಲ್ಲಿ ವಿಮೆ ಪಡಿಬೇಕಾಗಿತ್ತು. 4 ತಿಂಗಳವರೆಗೆ ಮಾಡಲಿಲ್ಲ. ನಮ್ಮ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ನಾವು ಚರ್ಚೆ ಮಾಡಿದಾಗ ಕರೆ ಕೊಟ್ಟರು, ನಮಗೆ ರಾಜ್ಯದಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಹೋರಾಟ ಮಾಡಿರಿ. ನಾನು ಜನಾರ್ದನ್ ರೆಡ್ಡಿ ಅವರು, ನಮ್ಮ ಶಾಸಕ ಜನಾರ್ದನ್ ರೆಡ್ಡಿ ಅವ್ರನ್ನ ಉಸ್ತುವಾರಿಯಾಗಿ ಕಳಿಸಿದ್ರಿ. ನಾವು ಯಾವಾಗ ರೈತ ಹೋರಾಟ ಚರ್ಚೆ ಆಯಿತು
ಅದರ ಮೊದಲನೇ ದಿನನೇ ಸುಮಾರು 17,000 ರೈತರು ಪ್ರೀಮಿಯಂ ಕಟ್ಟಿದ್ರು. ನಾವು ಹೋರಾಟ ಮಾಡುತ್ತೀವತ್ತು ಗೊತ್ತಾದ ಮೊದಲನೇ ದಿನನೇ ಸುಮಾರು 15,000 ಮೇಲ್ಪಟ್ಟ ರೈತರಿಗೆ ಅವತ್ತ ವಿಮೆ ಹಣವನ್ನು ಬಿಡುಗಡೆ ಮಾಡಿದಂಥ ಕೀರ್ತಿ ಬಿಜಾಪುರ ಜಿಲ್ಲೆ ನಮ್ಮ ರಾಜ್ಯ ಜಿಲ್ಲಾ ಅಧ್ಯಕ್ಷರಿಗೂ ಮತ್ತು ಈ ಬಿಜಾಪುರ ಜಿಲ್ಲೆ ಎಲ್ಲ ಪದಾಧಿಕಾರಿಗಳಿಗೂ ನಮ್ಮ ರೈತ ಮೋರ್ಚಾ ಕೂಡ ಸಲ್ತದ. ಈ ರೀತಿ ಒಳ್ಳೆಯ ಕೆಲಸ ಮಾಡತಕ್ಕಂಥ ಇವತ್ತು ನಮ್ಮ ವಿಜಯೇಂದ್ರರಿಗೆ ನೀವು ಈ ರೀತಿ ಮಾತನಾಡಿ ನಿಮ್ಮ ವ್ಯಕ್ತಿತ್ವವನ್ನು ನೀವು ಕಡಿಮೆ ಮಾಡ್ಕೋತೀರಿ ಅಂತಕ್ಕಂಥ ಮಾತನ್ನು ಕೂಡ ನಾನು ಗೌಡ್ರಿಗೆ ಹೇಳ್ಬೇಕಾಗತ್ತೆ. ಯಾಕಂದ್ರೆ ಇವತ್ತು ಇಷ್ಟು ನೀವು ನಮ್ಮ ಗೌಡ್ರಿಗೆ ಹೇಳೋದೇನಂದ್ರೆ ಇನ್ನೊಂದು ವಿಷಯ ನಾವು ಚರ್ಚೆ ಮಾಡ್ತೀವಿ. ಸಾಕಷ್ಟು ನೀವು ನಾವು ಇವತ್ತು ಈ ಮಟ್ಟಕ್ಕೆ ಬೆಳಿಬೇಕಾದ ನಮ್ಮ ಪಕ್ಷದ ಕಚೇರಿಯಲ್ಲಿ ನೀವು 10 ಉಪ್ಪಿಟ್ಟು ಮಾಡಿಸ್ತೀರಿ, 10 ಮಂದಿಗೆ ಸಾಲು ಅಂತಕ್ಕಂಥ ಮಾತನ್ನು ಹೇಳ್ತೀರಿ. ಒಂದ್ಸಲ ಅಂದ್ರೆ ಅದನ್ನ ಬಿಟ್ಟಿದ್ದು ಹೋಗ್ಲಿಕ್ಕೆ ಅದೇ ಮಾತನ್ನು ರಿಪೀಟ್ ಮಾಡಕೈತ್ರಿ 3-4 ಸಲ ಆಯ್ತು. ನೀವು ತಲೆಯಾಗ ಏನದ ಅಂದ್ರೆ ಒಂದು ಸುಳ್ಳನ್ನು ಭಾಳ ಸಲ ಹೇಳಿ ಕರೆ ಮಾಡ್ಬೇಕಂತ ತಿಳ್ಕೊಂಡಿರಿ. ನಾ ಇದಕ್ಕೆ ಉತ್ತರ ಕೊಡಬಾರ್ದಂತ ಮಾಡಿದ್ದೆ. ನನಗೂ ಭಾಳ ಜನ ಕೇಳಿದ್ರು. ಆದರೆ ನಾನು ಉತ್ತರ ಯಾಕೆ ಕೊಡಲಿಲ್ಲ ಅಂದ್ರೆ ನಮ್ಮ ಪತ್ರಿಕಾ ಮಾಧ್ಯಮ ಅನ್ನೋದು ಭಾಳ ದೊಡ್ಡ ಶಕ್ತಿ ಅದ ಇದು ನಮ್ಮ ದೇಶಕ್ಕೆ, ಇಡೀ ಜಗತ್ತಿಗೆ. ಯಾಕಂದ್ರೆ ಯಾರಾದರೂ ಏನಾದರೂ ಇವತ್ತು ನಾವು ಈ ಜಾಗಕ್ಕೆ ಬರ್ತಾ ಇದೀವಿ ಅಂದ್ರೆ ಇವತ್ತು ನೀವು ಕೂಡ ಸಾಕಷ್ಟು ಶಾಸಕರಾಗಿರಿ, ಕೇಂದ್ರದ ಮಂತ್ರಿ ಆಗಿರಿ ಅಂದ್ರೆ ಈ ಮಾಧ್ಯಮ ಇರ್ಲಿಕ್ಕಂದ್ರೆ ಏನೂ ಆಗ್ತಿದ್ದಿಲ್ಲ. ಈ ಮಾಧ್ಯಮದ ಸಹಾಯ ತಗೊಂಡು ಇಷ್ಟೆಲ್ಲ ಬೆಳೆದಿರಿ. ಆ ಯೂಟ್ಯೂಬ್ನವ್ರಿಗೆ ಏನ್ರಿ ಮಾತನಾಡ್ತೀರಿ, ಕೆಲವೊಂದು ಪತ್ರಿಕಾ ಇವು ಮಾಧ್ಯಮದವ್ರಿಗೆ ಕೂಡ ಏನ್ರಿ ಮಾತನಾಡ್ತೀರಿ. ನೋಡ್ರಿ ಇದೆಲ್ಲ ಸರಿಯಲ್ಲ ಅಂತಕ್ಕಂಥ ಮನವಿಯನ್ನು ಮಾಡಕತ್ತನ. ಯಾಕಂದ್ರೆ ಅವ್ರು ನಮ್ಮಲ್ಲಿ ಉಪ್ಪಿಟ್ಟು ತಿನ್ನಾಕ ಬಂದಿರಂಗಿಲ್ಲ. ಇಲ್ಲಿ ಬಂದಾಗ ಅವ್ರ ಮುಂದೆ ಮತ್ತೆ ಸಾಕಷ್ಟು ವಿಷಯಗಳನ್ನ ಪ್ರಸ್ತಾಪ ಮಾಡೋದು ಜಿಲ್ಲೆಯೆಲ್ಲ ಅವರು ವಿಷಯ ಕವರ್ ಮಾಡ್ಬೇಕಾಗಿರ್ತೈತಿ. ಅವ್ರು ಬೇಗನೆ ನಮ್ಮನ್ನ ಯಾವಾಗ ಬಿಡ್ತೀರಿ ಅಂತಕ್ಕಂಥ ಒತ್ತಡದಲ್ಲಿ ಇರ್ತಾರೆ ಅವರು. ಅವ್ರಿಗೆ ನೀವು ಉಪ್ಪಿಟ್ಟು ಬಗ್ಗೆ ಮಾತನಾಡಿ ಇವತ್ತು ನನಗೆ ಅಷ್ಟ ನೀವು ನಮ್ಮ ಪಕ್ಷಕ್ಕೆ ಕಚೇರಿ ಗಟ್ಟ ಅವಮಾನ ಮಾಡಕತ್ತಿಲ್ಲ. ಇವತ್ತು ಇಡೀ ಪತ್ರಿಕಾ ಮಾಧ್ಯಮಕ್ಕೂ ಅವಮಾನ ಮಾಡ್ತಾ ಇದ್ದೀರಿ. ಇವತ್ತು ಆ ಬಿಜಾಪುರ ಉಪ್ಪಿಟ್ಟಕ್ಕೂ ನೀವು ಅನುಮಾನ ಮಾಡ್ತಾ ಇದ್ದೀರಿ. ಬಿಜಾಪುರ ಉಪ್ಪಿಟ್ಟು ಅಂದ್ರೆ ಅದು ಪ್ರತಿಯೊಂದು ಮನೆಯಲ್ಲಿ ಕೂಡ ಮನೆಯಲ್ಲಿ ತಯಾರಾಗ್ತಕ್ಕಂಥ ವಸ್ತು. ಮನೆಯಿಂದ ಉಪ್ಪಿಟ್ಟು ತರ್ತಾರೆ ಕಚೇರಿಗೆ ಇರ್ತಕ್ಕಂಥ ಮಾತನ್ನ ಯಾಕೆ ತರಬಾರ್ದು? ಮನೆಯಿಂದ ಉಪ್ಪಿಟ್ಟು ಹೋಟೆಲ್ಗಳಲ್ಲಿ ಇರ್ತಕ್ಕಂಥ ಉಪ್ಪಿಟ್ಟಿಗೂ ಮನೆ ಉಪ್ಪಿಟ್ಟಿಗೂ ಬಹಳಷ್ಟು ಫರಕ್ ಇದೆ. ಅದು ನನಗೆ ಮನೆಯಲ್ಲಿ ತರಕ್ ಆಗಿಲ್ಲ. ಇನ್ನು ಮೇಲೆ ನಾನು ವಿಚಾರ ಮಾಡಿದ್ದೀನಿ, ಮನೆಯನ್ನು ತರಬೇಕಂತ ನಾವು ಆಡಿಸ್ಬೇಕಂತ ಸಮಯ ನೀವು ಕೇಳೋ ಮಾತನ್ನು ಕೇಳಿ. ಯಾಕೆ ಮನೆಯ ಊಟ, ಮನೆಯ ಫಲಹಾರ ಅಂದ್ರೆ ಅದಕ್ಕೊಂದು ದೊಡ್ಡ ಶಕ್ತಿ ಇದೆ. ಅದಕ್ಕೆ ನನಗೆ ನೋವಾಗ್ತಾ ಇದೆ. ಇವತ್ತು ನಾನು ಮನೆಯನ್ನು ತರಕ್ಕಾಗಿಲ್ಲ. ಇಲ್ಲಿ ನಮ್ಮ ಕಚೇರಿಯ ಪಕ್ಕದಲ್ಲಿ ಒಂದು ಸಣ್ಣ ಹೋಟೆಲ್ ಇದೆ, ಅದು ಸ್ವಾಮಿಗಳ ಹೋಟೆಲ್. ಕರಡಿ ಮಠ ತೆಗೆಸಿದ ಒಬ್ಬರು ಮನೆಯಲ್ಲಿನ ಹೋಟೆಲ್ ಇದೆ. ಸಾಕಷ್ಟು ಅಲ್ಲಿ ಬಿಜಾಪುರ ಜಿಲ್ಲೆ ಬಹಳಷ್ಟು ಜನ ಅಲ್ಲಿದ ಪಾರ್ಸಲ್ ಕೂಡ ತರಿಸ್ಕೋತಾರೆ. ಸ್ವಚ್ಛವಾಗಿದೆ. ಅಲ್ಲಿ ನಾನು ನಾಷ್ಟ ತರಿಸ್ತೀನಿ. ಉದ್ದೇಶ ಏನಂದ್ರೆ ದೊಡ್ಡ ಹೋಟೆಲ್ಗಳು ತರಿಸೋಕ್ಕಿಂತ ಅಂಥವ್ರಲ್ಲಿ ತಂದ್ರೆ ಅವ್ರಿಗೂ ಒಂದು ಉದ್ಯೋಗ ಸಿಗ್ತೈತೆ ಅಂತಕ್ಕಂಥದ್ದು. ಬಡ ಒಂದು ಹೋಟೆಲಿಗೆ ಕೂಡ, ಸಣ್ಣ ಹೋಟೆಲಿಗೆ ಕೂಡ ಉದ್ಯೋಗದಲ್ಲಿ ಅವ್ರಿಗೂ ವೃದ್ಧಿ ಆಗ್ತಾರೆ, ಅವ್ರಿಗೆ ಅನುಕೂಲ ಆಗ್ತೈತೆ ಅಂತಕ್ಕಂಥ ವಿಚಾರ ಇಟ್ಕೊಂಡು ಹೋಟೆಲ್ ತರ್ತೀನಿ. ಆದರೆ ಹೋಟೆಲ್ ಮಾಲಕ ಸ್ವಲ್ಪ ಅಶಕ್ತ ಅಂಗವಿಕಲ ಟೈಪ್ ಇದ್ದಾರೆ. ಅವ್ರಿಗೆ ತಂದು ಇಲ್ಲಿ ಸರ್ವೈಸ್ ಮಾಡಕ್ಕೆ ಒಂದೊಂದ್ಸಲ ಏನು ಮಾಡ್ತಾನೆ, ನಾನು ಗಾಡಿ ಒಳಗೆ ಹಾಕೊಂಡು ಬರ್ತೀನಿ. ನಿಮ್ಗೆ ಯಾರೋ ಕನ್ಫ್ಯೂಸ್ ಮಾಡಿದ್ದಾರೆ. ಮೋಸ್ಟ್ಲಿ ಮನೆಯಿಂದ ತಂದ್ರೆ ತಪ್ಪಲ್ಲ, ತಪ್ಪಲ್ಲ, ನೀವು ಮನೆಯಿಂದ ತರ್ತೀನಿ. ಅದು ಈ ರೀತಿ ನಿಮಗೆ ತಪ್ಪು ಸಂದೇಶವನ್ನು ನೀವು ನೀವು ಉಚ್ಚಾಟನೆ ಆಗಿದ್ದೀರಿ. ಪಕ್ಷದ ಕಚೇರಿಗೆ ಬರೋದಿಲ್ಲ, ಇಲ್ಲಿ ವ್ಯವಸ್ಥೆ ನಿಮ್ಗೆ ಗೊತ್ತಿಲ್ಲ. ನಿಮ್ಗೆ ಯಾರೋ ತಪ್ಪು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ನಾನು ಜಿಲ್ಲಾ ಅಧ್ಯಕ್ಷನಾದ ತಕ್ಷಣ ಈ ಕಚೇರಿಯಲ್ಲಿ ನಾನು ಮೊದಲು ಖರೀದಿ ಮಾಡಿದ್ದೆ ಸಿಲಿಂಡರ್ ಮತ್ತು ಗ್ಯಾಸ್. ಇಲ್ಲಿ ಬಂದಂಥ ಎಲ್ಲ ಪಕ್ಷದ ಪದಾಧಿಕಾರಿ ಇರ್ಬೋದು, ಜಿಲ್ಲೆಯಿಂದ ಯಾರೇ ಪಕ್ಷದ ಅಭಿಮಾನಿಗಳು ಬಂದ್ರೆ ನಾನು ಇಲ್ಲಿ ಸಕ್ರೆ ಚಾ ಪುಡಿ ಅಂತ ಇದ್ದೇ ಇರ್ತೈತಿ. ಇನ್ನು ಪ್ಯೂರ್ ಹಾಲಿನಲ್ಲಿನೇ ಚಾ ಮಾಡ್ತೀವಿ, ನೀರು ಹಾಕ್ಬಿಡತ್ತೆ ಹೇಳಿದ್ದೀನಿ. ಬರೀ ಹಾಲಿನಲ್ಲೇ ಚಾ ಮಾಡಿ ಕೊಡ್ತಕ್ಕಂಥ ವ್ಯವಸ್ಥೆನೂ ಕೂಡ ನಾವು ಮಾಡಿದ್ದೀವಿ. ಈ ರೀತಿ ನಮ್ಮ ಪಕ್ಷದ ಕಚೇರಿಯಲ್ಲಿ ಎಲ್ಲ ಸುಚಿತವಾಗ್ಯದ. ಮತ್ತು ನೀವು ಏನರೇ ಈ ರೀತಿ ನಿಮ್ಮ ಮಾತನಾಡ್ತಕ್ಕಂಥ ಮಾತುಗಳು, ಯಾಕಂದ್ರೆ ನಿಮ್ಮ ಬಗ್ಗೆ ನನಗೆ ನೋವಾಗತೈತಿ. ಯಾಕಂದ್ರೆ ಬಿಜಾಪುರ ಜಿಲ್ಲೆ ಜನತೆ ಮಾತಾಡ್ತಿರ್ತಾರ. ನಿಮಗೆ ಹೇಳಂಗಿಲ್ಲ, ನನಗೆ ಹೇಳ್ತಾರೋ ಏನ್ರಿ ನಮ್ಮ ಬಸನಗೌಡ ಪಾಟೀಲ್ರು ಅವರ ಬಾಯಿ ಈ ರೀತಿ ಮಾತನಾಡೋದ್ರಿಂದ ಅವ್ರು ಇನ್ನೂ ಬೆಳವಣಿಗೆ ಆಗ್ಬೇಕಾಗಿತ್ತು, ಅವ್ರ ಕುಟ್ಟಿತ ಹಾಕೈತಾರ ಹಾಕೈತಾರ. ಅದಕ್ಕೆ ನಾನು ನಿಮಗೆ ಮನವಿ ಮಾಡ್ತೀನಿ, ಪ್ರತಿಯೊಂದು ಮಾತನಾಡುವಂಥ ಸಂದರ್ಭದಲ್ಲಿ ಸುಳ್ಳುಗಳನ್ನು ನಾನು ಏನು ಮಾಡಿರಿ. ಈಗ ಎಸ್ ಯಡಿಯೂರಪ್ಪರ ಬಗ್ಗೆ, BY ವಿಜಯೇಂದ್ರ ಬಗ್ಗೆ ಕೆಲವೊಂದು ಸುಳ್ಳುಗಳನ್ನು ಹೇಳಿಬಿಟ್ರಿ. ಸ್ಟಾರ್ಟಿಂಗ್ ಅವರ ಅಧಿಕಾರ ಇಳಿಸಕ್ಕೆ ಪ್ರಯತ್ನ ಮಾಡಿದ್ರು ಮುಖ್ಯಮಂತ್ರಿ. ಆ ಸುಳ್ಳುಗಳನ್ನು ಮುಚ್ಚಲಾಕ ದಿನನಿತ್ಯ 100 ಸುಳ್ಳು, ಒಂದು ಸುಳ್ಳು ಮುಚ್ಚಾಕ 100 ಸುಳ್ಳು ಹೇಳ್ಬೇಕಂತ ಏನು ಮಾತದ. ಹಾಗೆ ನೀವು ಸುಳ್ಳುಗಳನ್ನು ಹೇಳಿ ಮುಚ್ಚಾಕ ಹೋಗೈತೆ ಆಗೋದಿಲ್ಲ. ಬೇಗನೆ ತಾವು ಇದ್ರ ಬಗ್ಗೆ ಬದಲಾವಣೆ ಆಗಿ. ಯಾಕಂದ್ರೆ ಮತ್ತೆ ಹೆಚ್ಚಿಗೆ ಮಾತನಾಡಿದ್ರೆ ಕೆಲವೊಂದು ಕಮೆಂಟ್ಸ್ ಬರೀತಾರೆ ಕೆಲವರು. ಅವ್ರಿಗೂ ಕೂಡ ನಾನು ಮನವಿ ಮಾಡ್ತೀನಿ,
ನಾನು ಈ ಪತ್ರಿಕಾಗೋಷ್ಠಿ ಮಾಡಿದ ತಕ್ಷಣ ಜಿಲ್ಲಾ ಅಧ್ಯಕ್ಷನಾದ ತಕ್ಷಣ ನನ್ನ ಡ್ಯಾನ್ಸ್ ನನ್ನ ಗೆಳೆಯನ್ನ ಹುಟ್ಟುಹಬ್ಬದಲ್ಲಿ ಒಂದು ಡ್ಯಾನ್ಸ್ ಮಾಡಿದ್ನಿ. ನಾ ಈಗೂ ಮಾಡ್ತೀನಿ, ನಾನು ಅವ್ರ ಬಿಡೋದಿಲ್ಲ. ಆ ಡ್ಯಾನ್ಸ್ ವಿಡಿಯೋ ನಾನು ನೋಡ್ಬೇಕಾಗಿತ್ತು. ನಾ ಈ ಭಾಳಷ್ಟು ಫ್ರೆಂಡ್ಸ್ ಕೇಳಿದ್ವಿ, ವಿಡಿಯೋ ಸಿಕ್ಕಿದ್ದಿಲ್ಲ. ಆ ವಿಡಿಯೋ ವೈರಲ್ ಮಾಡಿದಂಥವ್ರಿಗೆ ಧನ್ಯವಾದ ಹೇಳ್ತೇನೆ. ಯಾಕಂದ್ರೆ ಒಂದು ನೋವು ಏನದ ಅಂದ್ರೆ ವಿಡಿಯೋ ಹಿಡಿದು ಬರಬೇಕಾಗಿತ್ತು. ಅದನ್ನ ಆಲ್ಟ್ರೇಷನ್ ಮಾಡಿ ಅದ್ರಾಗ ಹಾಡುಗಳ ಬೇರೆ ಬೇರೆ ಹಾಡುಗಳನ್ನ ಕೂಡಿಸಿ ಅದನ್ನೇನು ಆಕಾರ ನೀವು ಬಂದ್ ಮಾಡಿ ಕಳಿಸಿರ್ಲೆ ಅದಕ್ಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಯಾಕಂದ್ರೆ ರಾಜಕಾರಣ ಮಾಡಬೇಕು. ರಾಜಕಾರಣ ಮಾಡ್ಲಿಕ್ಕೆ ಸಾಕಷ್ಟು ರಾಜಕೀಯ ವಿಷಯಗಳ ಕುರಿತು ಚರ್ಚೆ ಮಾಡ್ಲಿಕ್ಕೆ ವಿಷಯಗಳಿರ್ತಾವೆ. ಅದನ್ನ ಬಿಟ್ಟು ವೈಯಕ್ತಿಕ ಬರ್ತಕ್ಕಂಥ ರಾಜಕಾರಣ ಬಿಜಾಪುರದಲ್ಲಿ ಭಾಳ ನಡೀತಾ ಇದೆ. ಇದು ನಮ್ಗೆ ಅಷ್ಟೇ ನಮ್ಮ ಪಕ್ಷ ಎಲ್ಲರಿಗೂ ನಾನು ಮನವಿ ಮಾಡ್ತೀನಿ, ಈ ರಾಜಕಾರಣ ವೈಯಕ್ತಿಕ ಹೋಗಬಾರ್ದು ಅಂತಕ್ಕಂಥ ರಾಜಕೀಯ ವಿಷಯ ಕೂಡಿ ನೀವು ಚರ್ಚೆ ಮಾಡಿ ಅಂತಕ್ಕಂಥ ಮಾತನ್ನು ಹೇಳಿ. ಕಮೆಂಟ್ ಬರೆಯೋರು ಕೂಡ ನೀವು ಕಮೆಂಟ್ ಬರಿಬೇಕು. ನಾನು ವಿರೋಧವಾಗಿಯೇ ಕಮೆಂಟ್ ಬರೀರಿ. ಆ ಕಮೆಂಟ್ ಹೆಂಗಿರ್ಬೇಕಂದ್ರೆ ನಿಮ್ಮ ವ್ಯಕ್ತಿತ್ವ ವೃದ್ಧಿ ಆಗ್ಬೇಕು. ನೀವು ಒಬ್ಬ ನಾಯಕ ಹೊರಗೆ ಬರಬೇಕು ಅಂತಕ್ಕಂಥ ಆ ಕಮೆಂಟ್ ಬರೆಯೋರು ಕೂಡ ನಾನು ಮನವಿ ಮಾಡ್ತೀನಿ. ನೀವು ಕೆಟ್ಟ ಕಮೆಂಟ್ ಬರೀರಿ, ನನ್ನ ಬಗ್ಗೆ ವೈಯಕ್ತಿಕ ಮಾಡ್ರಿ. ನಾ ಎಲ್ಲದಕ್ಕೂ ಗಟ್ಟಿಯಾಗಿ ನಾನು ಈ ಪಕ್ಷವನ್ನು ಕಟ್ತೀನಿ. ಈ ಕುರ್ಚಿ ನನಗೆ ಎಲ್ಲಿ ಎಷ್ಟು ಇರ್ತದೆ ಮುಖ್ಯ ಅಲ್ಲ. ಈ ಕುರ್ಚಿ ನಾನು ದೊಡ್ಡವಲ್ಲ. ಈ ಕುರ್ಚಿ ಭಾಳ ದೊಡ್ಡದಿದೆ. ಈ ಕುರ್ಚಿಗೆ ನಾ ಅನ್ಯಾಯ ಮಾಡ್ದಂಗ ಈ ಪಕ್ಷ ಸಂಘಟನೆಯಲ್ಲಿ ಕೆಲಸ ಮಾಡ್ತೀನಿ. ಇದೇ ರೀತಿ ನೀವು ನಮ್ಮ ಪಕ್ಷದ ಬಗ್ಗೆ, ನಮ್ಮ ಪಕ್ಷದ ಕಚೇರಿ ಬಗ್ಗೆ, ನಮ್ಮ ಇದ್ರ ಬಗ್ಗೆ ನೀವೇನಾದರೂ ತಪ್ಪು ಹೇಳ್ತಿಕೊಟ್ರೆ ಅದನ್ನ ನಾನು ಪ್ರತಿ ಸಲ ಕ್ಲಿಯರ್ ಮಾಡ್ತೀನಿ ಅಂತಕ್ಕಂಥ ಒಂದು ಮಾತನ್ನು ಕೂಡ ಅವ್ರಿಗೆ ಹೇಳುವ ಮೂಲಕ ನಾನು ಇಷ್ಟು ಹೇಳಿ ಬಸನಗೌಡಪ್ಪ ಯತ್ನಾಳಿಗೆ ನಾನು ಮನವಿ ಮಾಡ್ತೀನಿ. ನೀವು ಬದಲಾವಣೆ ಆಗಬೇಕು, ನಿಮ್ಮ ಮಾತಲ್ಲಿ ಬದಲಾವಣೆ ಆಗ್ಬೇಕಂತಕ್ಕಂಥ ಮನವಿ ಮಾಡ್ಕೊಂಡ ಪತ್ರಿಕಾಗೋಷ್ಠಿಯನ್ನು ಮುಗಿಸ್ತೀನಿ.